ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಇವತ್ತಿನ ನೋಡಿ ಸೂಪರ್ ಆಗಿರೋ ಡಾಬ್ಗಳು ಅಂತ ಹೇಳ್ಬೋದು. ಇದರಲ್ಲಿ ಮಧ್ಯದಲ್ಲಿ ಲಕ್ಷ್ಮಿ ಇದೆ, ಸ್ವಲ್ಪ ಸೈಡ್ಗಾಗಿದೆ. ನೋಡ್ಕೊಳ್ಳಿ, ಇದನ್ನು ಸ್ವಲ್ಪ ನೀವೇ ಮೊಬೈಲ್ನ ಟರ್ನ್ ಮಾಡ್ಕೊಂಡು ನೋಡ್ಕೋಬೇಕು. ತುಂಬ ಚೆನ್ನಾಗಿರೋ ಕಲೆಕ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ಫುಲ್ಲು ಲಕ್ಷ್ಮೀದೇ ಇದೆ, ಎಲ್ಲ ಡಾಬ್ಗಳೇ ಇದೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿರೋ ಅಂತ ನೋಡಿ, ಇದು ನಮ್ಮ ತಾಳಿ ಜೊತೆಗೆ ಸ್ವಲ್ಪ ಲಾಂಗಲ್ಲಿ ಅಂದರೆ 18 to 20 ಇಂಚಸ್ ಬರ್ಬೋದು. ಇದು ಹೇಗಿದೆ ನೋಡಿ, ನೆಕ್ಗೆ ಫುಲ್ಲು ಕವರ್ ಆಗುತ್ತೆ. ತುಂಬ ಒಳ್ಳೆ ಕಲೆಕ್ಷನ್ ಅಂತ ಹೇಳ್ಬೋದು. ಕಾಂಬಿನೇಷನ್ಗಳು ನೋಡಿ, ನಾನು ಮಾಮೂಲಿ ಎಲ್ಲ ನನ್ನ ವಿಡಿಯೋದಲ್ಲಿ ಬರೀ ಕಾಂಬಿನೇಷನ್ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನೆಕ್ಗೆ ಹಾಕ್ಕೊಂಡ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ. ಇವಾಗ ಬರ್ತಾ ಇರೋ ಸೀರಿಯಲ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ನಟಿಯರು ಹಾಕ್ಕೊಳ್ಳೋ ಅಂಥದ್ದೇ ಇದು. ನಿಮಗೆ ಯಾರು ತುಂಬ ದಪ್ಪ ಇರೋರಾಗಲಿ ಸಣ್ಣ ಇರೋರಾಗಲಿ ಹೇಗೆ ವೇರ್ ಮಾಡ್ಬೋದು, ಯಾವ್ದು ನನಗೆ ಸೂಟ್ ಆಗುತ್ತೆ ಅಂತ ನೋಡಿದ್ರೆ ಸಾಕು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ನೋಡ್ತಾ ಇದ್ರೇ ಒಂದು ತೊಗೊಳ್ಬೇಕು ಅನ್ನೋ ಇಂಟೆನ್ಷನ್ ಮೈಂಡಲ್ಲೂ ಬರುತ್ತೆ. ಸೊ ಇಷ್ಟ ಆದವರು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಇದು ಹಾಕ್ಕೊಂಡಿದ್ದಾರೆ, ಹೇಗೆ ಕಾಣುತ್ತೆ ಚೋಕರು ಅಂತ ಗೊತ್ತಾಗುತ್ತೆ ನೋಡಿ. ಇದು ಕಲರ್ಸಲ್ಲೂ ಇದೆ, ಫುಲ್ಲು ಗೋಲ್ಡಲ್ಲೂ ಇದೆ, ಬೀಡ್ಸು ಎಲ್ಲ ಥರನೂ ಇದೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ನು, ಬ್ಯೂಟಿಫುಲ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಮತ್ತು ಇದೊಂದೆಲ್ಲ ಟೆಂಪಲ್ ಜ್ಯುವೆಲರಿ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಧಾರೆಗಳಿಗೆ. ಮತ್ತು ಯಾವುದಾದ್ರೂ ನಾವು ಫೋಟೋಶೂಟ್ ಮಾಡ್ತೀವಲ್ಲ, ಟೆಂಪಲ್ ಜ್ಯುವೆಲರಿ ಅಂತಲೇ ಹೇಳಿಬಿಟ್ಟು ಇಮಿಟೇಷನ್ ಜ್ಯುವೆಲರಿ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟ ಆದವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇದನ್ನು ಪರ್ಚೇಸ್ ಮಾಡಿ ಯಾರು ಪಾರ್ಲರ್ ಅವರು ಮತ್ತು ಬ್ಯಾಂಗಲ್ ಸ್ಟೋರ್ ಇರೋರು ಪರ್ಚೇಸ್ ಮಾಡಿ. ಅಂದರೆ ತುಂಬ ಯಾವುದು ಬ್ರೈಡಲ್ಲು ಸೆಮಿ ಬ್ರೈಡಲ್ ಇರುತ್ತಲ್ಲ, ಅಂಥ ಕಲೆಕ್ಷನ್ನ ನೀವು ಅಂಗಡೀಲಿ ಇಟ್ಕೊಂಡು ಬೇಕಾದರೆ ಇದನ್ನು ಬಾಡಿಗೆಗೆ ಬೇಕಾದ್ರೂ ಕೊಡ್ಬೋದು. ಮತ್ತು ಇದನ್ನು ಹೇಗೆ ಪಾಲಿಷ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಸ್ಟೋರ್ ಮಾಡೋದು ಅಂತಲೂ ಹೇಳ್ತೀನಿ. ದಯವಿಟ್ಟು ಹೀಗೇ ನೀವು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸು ಸಿಗುತ್ತೆ, ಒಳ್ಳೊಳ್ಳೆ ಜ್ಯುವೆಲರಿ ಸಿಗುತ್ತೆ. ಇದು ನೋಡಿ ಶಂಕು ಥರನೂ ಇದೆ, ತುಂಬ ಚೆನ್ನಾಗಿದೆ. ಈಗ ರೀಸೆಂಟಾಗಿ ಶ್ರೀರಸ್ತು ಶುಭಮಸ್ತೂಲಿ ಅವರು ಶಾರ್ವರಿ ಇದ್ದಾರಲ್ಲ, ಅವರು ವಿಲನ್ ಆಗಿ ಅವ್ರು ಇದನ್ನು ವೇರ್ ಮಾಡಿದರು ಅಂತ ಹೇಳ್ತೀನಿ. ಒಂದೊಂದರಲ್ಲೂ ಒಂದೊಂದು ಸೀರಿಯಲಲ್ಲಿ ಒಬ್ಬೊಬ್ರು ವೇರ್ ಮಾಡ್ತಾರೆ. ಈಗ ಬರ್ತಾ ಇರೋ ಯಜಮಾನ ಸೀರಿಯಲಲ್ಲಿ ರೀಸೆಂಟಾಗಿ ಅವ್ರು ಮದುವೆ ಆದಾಗ ಅವಳು ಹೀರೋಯಿನ್ ಇದ್ದಾಳಲ್ಲ, ಅವಳು ಒಂದು ನೆಕ್ಲೆಸ್ ವೇರ್ ಮಾಡಿದ್ಲು. ಅದು ನನ್ನ ಹತ್ರ ಇದೆ, ನಾನು ನನ್ನ ಜ್ಯುವೆಲರಿ ಕಲೆಕ್ಷನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತ ಹೇಳ್ಬೋದು. ಇದು ನೋಡಿ ಫುಲ್ಲೂ ಏನಂತಾರೆ ಹವಳದಲ್ಲಿ ಮಧ್ಯದಲ್ಲಿ ಲಕ್ಷ್ಮಿ ಇದೆ. ಮತ್ತು ಇದಕ್ಕೆ 2 ಜುಮ್ಕಾ ನಾರ್ಮಲಿ ಜುಮ್ಕಾ ಬರುತ್ತೆ, ಹೇಗಿದೆ ನೋಡಿ. ಮತ್ತು ಇದು ಒಂದು ಯಾವುದದು ಕ್ಯಾಮ್ರಾ ಲೈಟಲ್ಲಿ ಹೇಗೆ ಕಾಣುತ್ತೆ ಮತ್ತು ನಾರ್ಮಲ್ ಲೈಟಲ್ಲಿ ಹೇಗೆ ಕಾಣುತ್ತೆ ಅನ್ನೋದಕ್ಕೆ ಲೈಟ್ ಡಿಫ್ರೆನ್ಸಲ್ಲೂ ನಿಮಗೆ ಫೋಟೋಸ್ ಸಿಗುತ್ತೆ. ಇದು ನೋಡಿ ಫುಲ್ಲು ಪರ್ಲಲ್ಲೇ ಇದೆ, ತುಂಬಾ ಚೆನ್ನಾಗಿದೆ. ಇದನ್ನು ವೇರ್ ಮಾಡಿದ್ರೆ ಕುತ್ತಿಗೆಗೆ ಸ್ವಲ್ಪ ಮೀಡಿಯಮ್ಮಾಗಿ ವೇರ್ ಮಾಡ್ಬೋದು, ತುಂಬ ಲುಕ್ಕಾಗಿ ಕಾಣುತ್ತೆ. ಇದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದರೆ ತುಂಬ ಹೆವಿ ಅಂತ ಏನು ಅನಿಸಲ್ಲ. ವೇರ್ ಮಾಡಿದಾಗ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮಗೆ, ಮತ್ತು ಕೈಯಲ್ಲಿ ಹಿಡಿದು ನೋಡಿದಾಗಲೂ ಗೊತ್ತಾಗುತ್ತೆ. ಇದು ನೋಡಿ ಬ್ರೈಡಲ್ಲು ಮಾಟಿ ಇದೆ, ಮತ್ತು ಸ್ಟೆಪ್ ವೈಸು ಲಾಂಗು ಶಾರ್ಟು 3 ಥರನೂ ಇದೆ ನಿಮಗೆ. ಮತ್ತು ಹ್ಯಾಂಗಿಂಗು ಬರುತ್ತೆ, ಕೆಲವೊಂದಲ್ಲಿ ಜುಮ್ಕಾ ಬರುತ್ತೆ, ಮತ್ತು ಡಾಬು ಬರುತ್ತೆ. ಇದು ನೋಡಿ ಫುಲ್ಲು ಗ್ರೀನು. ಮತ್ತು ಇದು ನೋಡಿ ಹೇಗಿದೆ ಪಿಕಾಕಲ್ಲಿ ನಲ್ಲಿ ಡಾಲರು, ತುಂಬಾ ಚೆನ್ನಾಗಿದೆ. ಮತ್ತು ಇದ್ರ ಜೊತೆಗೆ ಜುಮ್ಕಾ ಇದೆ, ಇದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ 3 ಲೇಯರಲ್ಲಿ ಗ್ರೀನ್ದು ಬೀಡ್ಸ್ ಬಂದಿದೆ, ಬೀಡ್ಸ್ ಲೇಯರ್ ಬಂದಿದೆ 3 ಲೇಯರು. ಅದ್ರ ಜೊತೆಗೆ 2 ರೌಂಡ್ ಆಗಿರೋ ಅಂಥದ್ದು ಅಲ್ಲಿ ಮಧ್ಯದಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಮಧ್ಯದಲ್ಲಿ ನೋಡಿ ಲಕ್ಷ್ಮಿ ಬಂದಿದೆ. ಡಾಲರ್ಗಳು ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ, ವಿತ್ ಪರ್ಲಲ್ಲಿದೆ. ಕೆಳಗಡೆ ಎಲ್ಲ ಪರ್ಲ್ ಡೆಕೋರೇಟ್ ಮಾಡಿ ಅದನ್ನು ವರ್ಕ್ ಮಾಡಿ ಇದ್ದಾರೆ. ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್, ಹೀಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.